ಮಾತು ತಿಳಿಸಿ ಮೇಡಮ್, ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಇಂದು ಬುಕ್ಕಾಪಟ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದಿಂದ ನಾವು ಇತಿಹಾಸ, ಪರಂಪರೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ವೈಸಲಕಟ್ಟೆ ಗ್ರಾಮದಲ್ಲಿ ಈ ಒಂದು ತುರುಗೋಳ್ ವೀರಗಲ್ಲು ಏನಿದೆ ಅದು ಪತ್ತೆ ಆಯಿತು. ಇಲ್ಲಿ 2 ವೀರಗಲ್ಲುಗಳು ಪತ್ತೆ ಆಗಿದೆ. ಒಂದು ಖಾಸಗಿಯವರ ಜಮೀನಿನಲ್ಲಿ ಇರುವಂತಹದ್ದು. ಬಸ್ ಸ್ಟ್ಯಾಂಡ್ನಿಂದ ಒಂದು 500 ಮೀಟರ್ ಅಂತರದಲ್ಲಿ ಈ ಕಲ್ಲು ಪತ್ತೆ ಆಗಿರುವಂತಹದ್ದು. ಇದು ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು ಮತ್ತು ಇದೊಂದು ಅಪ್ರಕಟಿತವಾದಂಥ ವೀರಗಲ್ಲು. ಇದನ್ನ ಇಲ್ಲಿನ ಸ್ಥಳೀಯ ಜನರು ದನದ ಕಳ್ಳ ಅಂತ ಹೇಳಿ ಅದನ್ನ ಅವಗಣನೆ ಮಾಡಿದ್ದಂತಹದ್ದು ಆಗಿದೆ. ಹಾಗಾಗಿ ಇದು ಆ ಥರದ ದನದ ಕಳ್ಳ ಅಲ್ಲ, ಇವನೊಬ್ಬ ವೀರ ಅನ್ನುವಂತಹದ್ದನ್ನ ಸ್ಥಳೀಯರಿಗೆ ಒಂದು ಜಾಗೃತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಮತ್ತೆ ಈ ಕಾರ್ಯಕ್ರಮವನ್ನ ಕುರಿತು ಮಾತನಾಡಲಿಕ್ಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡಲಿಕ್ಕೆ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನಾರ್ಥಿಯಾಗಿ ಇರುವಂತಹ ಶಶಿಕುಮಾರ್ ನಾಯಕ್ ಅವರನ್ನ ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಅವರು ಕೂಡ ಇದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾರೆ. ನಮಸ್ಕಾರ. ಇವತ್ತು ನಾವು ಹೊಯ್ಸಳಕಟ್ಟೆ ಗ್ರಾಮದಲ್ಲಿದ್ದೀವಿ. ಹತ್ತಿರದಲ್ಲಿರುವಂತಹ ಹುಳಿಯಾರು ಹೋಬಳಿಗೆ ಸೇರುವಂತಹ ಗ್ರಾಮ. ಐತಿಹಾಸಿಕವಾಗಿ ಪ್ರಸಿದ್ಧವಾದಂತಹ ಊರಿದು. ಊರಿನ ಹೆಸರಿನಲ್ಲೇ ಇದೆ ಇತಿಹಾಸ. ಅದಕ್ಕೆ ನಾವು ಇಲ್ಲೊಂದು ಹೊಲದಲ್ಲಿ ಒಂದು ವೀರಗಲ್ಲು ನೋಡ್ತಾ ಇದ್ದೀವಿ. ಈ ವೀರಗಲ್ಲು ಏನು ಹೇಳ್ತಾ ಇದೆ ಅಂದರೆ, ಒಬ್ಬ ವೀರ ನಿಂತಿದ್ದಾನೆ, ಅವನ ಹಿಂಭಾಗದಲ್ಲಿ ಹಸು ನಿಂತಿದೆ, ಮೇಲುಭಾಗದಲ್ಲಿ ಸೂರ್ಯಚಂದ್ರ ಇದೆ. ವೀರ ಒಂದು ಕೊಡಲಿಯನ್ನು ಹಿಡ್ಕೊಂಡಿದ್ದಾನೆ. ಇದು ಏನನ್ನ ಸೂಚಿಸುತ್ತೆ ಅಂದರೆ, ಇದೊಂದು ತುರುಗೋಳು ವೀರಗಲ್ಲು ಅಂತೇಳಿ ಸೂಚಿಸುತ್ತೆ. ತುರುಗೋಳು ಅಂದರೆ ಹಸುಗಳನ್ನು ಕತ್ಕೊಂಡು ಹೋಗ್ತಾ ಇದ್ರು. ಅವಾಗ ಹಸುಗಳೇ ಸಂಪತ್ತಾಗಿತ್ತು. ಹಸುಗಳನ್ನು ಯಾರಾದರೂ ಕಳ್ಳರು ಬಂದು ಕತ್ಕೊಂಡು ಹೋಗೋಂಥ ಪರಿಸ್ಥಿತಿ ಹಿಂದೆ ನಿರ್ಮಾಣ ಆಗಿತ್ತು. ಈಗೇನು ಬ್ಯಾಂಕಲ್ಲಿ ಕಳ್ತನ ಮಾಡ್ತಾರೋ ಆ ರೀತಿ ಬೇರೆ ಬೇರೆ ಯಾವ ರೀತಿ ಕಳ್ತನ ಆಗುತ್ತೋ ಅವಾಗ ಇವೇ ಸಂಪತ್ತಾಗಿತ್ತು. ಇದನ್ನು ಯಾರು ಕಳ್ಳರು ಬಂದು ಹೊಡ್ಕೊಂಡು ಹೋಗ್ತಾ ಇದ್ರು, ಅವಾಗ ಅವರ ಜೊತೆ ಹೋರಾಡಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅವನು ಹೋರಾಡಿ ವೀರಮರಣ ಹೊಂದಿದ್ದಾನೆ. ಅವನು ಅವಾಗ ದೇವರ ಸಮಾನ ಆಗಿದ್ದಾನೆ. ಅಂತಹ ಜನಗಳಿಗೆ ಅವನ ನೆನಪಿಗೆ ಅಂತೇಳಿ ಅದೇ ರೀತಿ ಹಸುಗಳನ್ನು ಅಲ್ಲಿ ಕೆತ್ತಿಬಿಟ್ಟು ಅವನ ವೀರತ್ವ ಶೌರ್ಯತೆಯನ್ನು ತೋರಿಸ್ಬೇಕು ಅಂತೇಳಿ ಅವನನ್ನು ಅಲ್ಲಿ ಚಿತ್ರಿಸಿದ್ದಾರೆ. ಅವನು ಕೈಯಲ್ಲಿ ಏನು ಆಯುಧ ಸಿಕ್ಕಿತ್ತು ಅವಾಗ ಅದನ್ನೇ ಅವನು ಹಿಡ್ಕೊಂಡು ಹೋರಾಡಿರೋದ್ರಿಂದ ನೋಡಿ ಆ ಕೊಡಲಿಯನ್ನು ಹಿಡ್ಕೊಂಡಿದ್ದಾನೆ. ಮತ್ತು ಅವನ ಶೌರ್ಯ ಪರಾಕ್ರಮಗಳು ಇಡೀ ಮುಂದಿನ ತಲೆಮಾರುವರೆಗೂ ಕೂಡ, ಅಂದರೆ ಸೂರ್ಯಚಂದ್ರ ಮೇಲ್ಗಡೆ ಕೆತ್ತಿದ್ದಾರೆ, ಸೂರ್ಯಚಂದ್ರ ಇರುವವರೆಗೂ ಕೂಡ ಸಂರಕ್ಷಣೆಯಾಗಿ ಅಲ್ಲಿವರೆಗೂ ಅವನ ಕೀರ್ತಿ ಯಶಸ್ಸು ಸಿಗಬೇಕು ಅಂತೇಳಿ ಅದನ್ನು ಆ ರೀತಿ ಚಿತ್ರಣ ಮಾಡಿ ಕೊಟ್ಟಿದ್ದಾರೆ. ಕೆಳಭಾಗದಲ್ಲಿ ಅಲ್ಲಿ ಪಟ್ಟಿಗೆ ಮೇಲೆ ನೋಡ್ತಾ ಇದ್ರೆ ಇಲ್ಲಿ 2 ಸಾಲಿನ ಶಾಸನ ಇದೆ. ಅಲ್ಲಿ ಲಿಪಿ ಬರವಣಿಗೆ ಇದೆ, ಕನ್ನಡ ಅಕ್ಷರಗಳಿದೆ, ಕನ್ನಡ ಭಾಷೆಯಲ್ಲಿ ಬರೆದಿದೆ. ಇದು ಅಲ್ಲಿ ಏನಂತ ಸೂಚಿಸುತ್ತೆ ಅಂದರೆ, ಆ ವೀರ ಯಾರು, ಯಾವ ಊರವನು, ಮತ್ತು ಅವನು ಏನಕ್ಕೆ ಹೋಗಿದ್ದಾನೆ ಅಂತೇಳಿ ಸೂಚಿಸುತ್ತೆ. ಏನಂತ ಇದೆ ಅಂದರೆ, ಒಡ್ಡಹಳ್ಳಿಯ ಒಬ್ಬ ವೀರನು, ಒಡ್ಡಹಳ್ಳಿ ಅಂತಂದರೆ ಒಂದು ಊರು, ಒಡ್ಡಹಳ್ಳಿಯ ವೀರ ಅವನು ತುರುಗೋಳ ಹೋರಾಟದಲ್ಲಿ ವೀರಮರಣ ಹೊಂದಿದ್ದಾನೆ. ಅವನ ಹೆಸರು ಸೌದೋಗಿದೆ ಶಾಸನದಲ್ಲಿ. ಅವನು ತುರುಗೋಳ ಹೋರಾಟದಲ್ಲಿ ವೀರಮರಣ ಹೊಂದಿದಾಗ ಅವನ ಕುಟುಂಬಸ್ಥರಿಗೆ, ಯಾಕಂದರೆ ಅವನಿಗೆ ಅವಲಂಬಿಸ್ತಾ ತುಂಬ ಜನ ಇರ್ತಾರೆ, ಅದಕ್ಕೆ ಅವರ ನಿರ್ವಹಣೆಗೆ ಮತ್ತು ಈ ಸ್ಮಾರಕದ ದಿನ ಪೂಜೆ ಪುನಸ್ಕಾರಗಳಿಗೆ ಒಂದು ಸಲಗೆ ಗದ್ದೆಯನ್ನು ದಾನವಾಗಿ ಕೊಟ್ಟಿದ್ರು ಅಂತೇಳಿ ಈ ಶಾಸನದಲ್ಲಿ ಕಂಡುಬರುತ್ತೆ. ಈ ಪೂರ್ಣ ಮಾಹಿತಿ ಇರೋಂಥ ಫಲಕವನ್ನು ಹಾಕಿದ್ದಾರೆ. ಆದರೆ ಜನಗಳಿಗೆ ಇದರ ಅವೇರ್ನೆಸ್ ಇಲ್ಲ. ಇದು ಯಾವುದೋ ಕಳ್ಳರು ಕಲ್ಲು ಅಂತೇಳಿ ಇದನ್ನು ಜನಗಳು ಇದು ಮಾಡ್ಕೊಂಡಿದ್ದಾರೆ. ಆದರೆ ಇದಕ್ಕಿಂತ ಮುಂಚೆ ಇನ್ಮೇಲೆ ಜನಗಳು ಇದನ್ನು ಅವೇರ್ನೆಸ್ ಮಾಡಿಕೊಂಡು ಇದು ಇತಿಹಾಸದ ಕಲ್ಲು, ಇದನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು, ನಮ್ಮ ಊರಿನ ಇತಿಹಾಸ ಅಂತೇಳಿ ಅವರು ತಿಳ್ಕೊಂಡು ಮುಂದಿನ ಪೀಳಿಗೆಗೆ ಇದನ್ನು ಅವರು ತಿಳಿಸೋಂಥ ಪ್ರಯತ್ನ ಮಾಡಬೇಕು. ಆ ಕಾರ್ಯಕ್ರಮದ ಭಾಗವಾಗಿ ಇಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬುಕ್ಕಾಪಟ್ನ ಮತ್ತು ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು ಇಬ್ಬರ ವತಿಯಿಂದ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲ ಊರುಗಳಲ್ಲೂ ಇಂತಹ ಐತಿಹಾಸಿಕ ಕುರುಹುಗಳು ಇರ್ತವೆ. ಅವನ್ನೆಲ್ಲ ಸಂರಕ್ಷಣೆ ಆಗಬೇಕು ಅನ್ನೋದು ನಮ್ಮ ಈ ಜಾಥಾದ ಉದ್ದೇಶ ಅಂತೇಳಿ ನಾನು ಹೇಳ್ತೀನಿ. ಧನ್ಯವಾದಗಳು.